ರಾಜ್ಯದಲ್ಲಿ ನೀಗದ ಸಿಲಿಂಡರ್ ಸಮಸ್ಯೆ. ಬುಕ್ ಮಾಡಿದ ಸಿಲಿಂಡರ್ಗೆ OTP ಸಮಸ್ಯೆ. ಸಿಲಿಂಡರ್ ಪಡೆಯಲು ಗ್ರಾಹಕರ ಪರದಾಟ. ಒಂದೆಡೆ ಸಿಲಿಂಡರ್ಗಾಗಿ ಏಜೆನ್ಸಿಗಳ ಮುಂದೆ ಸಾಲುಗಟ್ಟಿ ನಿಂತ ಜನ, ಮತ್ತೊಂದೆಡೆ ಕಮರ್ಷಿಯಲ್ ಸಿಲಿಂಡರ್ ಅಭಾವದಿಂದ ಬಾಗಿಲು ಹಾಕಿದ ಹೋಟೆಲ್ಗಳು. ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ LPG ಸಿಲಿಂಡರ್ ಪಡೆಯಲು ಜನ ಹರಸಾಹಸ ಪಡ್ತಿರುವ ದೃಶ್ಯ. ಜಿಲ್ಲೆಯಲ್ಲಿ ಡೊಮೆಸ್ಟಿಕ್ ಸಿಲಿಂಡರ್ 4,23,000 ಕನೆಕ್ಷನ್ ಇದ್ರೆ, ಕಮರ್ಷಿಯಲ್ ಸಿಲಿಂಡರ್ 11,000 ಕನೆಕ್ಷನ್ ಇದೆ. ಪ್ರತಿದಿನ 9,000 ಡೊಮೆಸ್ಟಿಕ್ ಸಿಲಿಂಡರ್ ವಿತರಿಸಲಾಗುತ್ತಿದೆ. ಇನ್ನು ಕಮರ್ಷಿಯಲ್ ಸಿಲಿಂಡರ್ 700 ಸಿಲಿಂಡರ್ ಮಾತ್ರ ಕೊಡಲಾಗ್ತಿದೆ. ಗುಡ್ಡಗಾಡು ಪ್ರವೇಶವಾದ್ದರಿಂದ ಗೃಹ ಬಳಕೆ ಸಿಲಿಂಡರ್ ಬುಕ್ ಮಾಡಿದ್ರು ಗ್ರಾಹಕರಿಗೆ OTP ಬರ್ತಿಲ್ಲ. ಹೀಗಾಗಿ 25 ದಿನದ ನಂತರ ಸಿಲಿಂಡರ್ ಪಡೆಯಲು ಬಂದ ಗ್ರಾಹಕರು OTP ನೀಡಲು ಸಾಧ್ಯವಾಗದೆ ಪರದಾಡುವಂತಾಗಿದೆ. ಈಗ ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ಡೊಮೆಸ್ಟಿಕ್ ಕನೆಕ್ಷನ್ಸ್ ಒಂದು 4,23,000 ಇದೆ. ಸಿಂಗಲ್ ಕನೆಕ್ಷನ್, ಡಬಲ್ ಕನೆಕ್ಷನ್ಸ್ ಎರಡು ಸೇರಿ. ಕಮರ್ಷಿಯಲ್ ಅಲ್ಲಿ 5 kg ಮತ್ತೆ 19 kg 11,000 ಕನೆಕ್ಷನ್ಸ್ ಇದೆ. ಈಗ ಆನ್ ಅನ್ ಆವರೇಜ್ ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ಡೊಮೆಸ್ಟಿಕ್ ಕನೆಕ್ಷನ್ಸ್ ಒಂದು 9,000 ಇಂದ 10,000 ಬುಕ್ಕಿಂಗ್ ಆಗಿ ಕೊಡ್ತಾ ಇದ್ದಾರೆ. ಇದು ರೀಸೆಂಟ್ ಆಗಿ ಈ ಮಂತದ್ದು ಆವರೇಜ್ ತಗೊಂಡಿದ್ದೀವಿ. ಇದಕ್ಕೆ ಹಿಂದೆ ಇದಕ್ಕಿಂತ ಕಡಿಮೆ ಇತ್ತು. ವಾರ್ ಸಿಚುವೇಶನ್ ಆದ್ಮೇಲೆ ಬುಕ್ಕಿಂಗ್ಸ್ ಜಾಸ್ತಿ ಆಗಿದೆ. ಅಟ್ಲೀಸ್ಟ್ ಒಂದು ಡಬಲ್ ಆದ್ರೂ ಆಗಿದೆ. ಅರ್ಬನ್ ಲಿಮಿಟ್ ಅಲ್ಲಿ 25 ದಿನ ಮತ್ತೆ ರೂರಲ್ ಲಿಮಿಟ್ ಅಲ್ಲಿ 45 ಡೇಸ್ ಲಿಮಿಟೇಷನ್ ಅನ್ನು ಕೊಟ್ಟಿದ್ದಾರೆ. ಅದು ಆದ ನಂತರ ಬುಕ್ಕಿಂಗ್ ಮಾಡಿ ವಿತಿನ್ ಒಂದು 5 to 7 ಡೇಸ್ ಅಲ್ಲಿ ಸಪ್ಲೈ ಆಗೋ ತರ ಎನ್ಶೂರ್ ಆಗ್ತಾ ಇದೆ. ಗೋವಾಕ್ಕೆ ತೆರಳುತ್ತಿದ್ದ ಅಕ್ರಮ ಸಿಲಿಂಡರ್ ವಶಕ್ಕೆ. ಅಕ್ರಮ ತಡೆಗೆ ವಿಶೇಷ ಚೆಕ್ ಪೋಸ್ಟ್ ನಿರ್ಮಾಣ. ಹೌದು, ಕಾರವಾರದಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳನ್ನ ಅಕ್ರಮವಾಗಿ ಗೋವಾಕ್ಕೆ ಮಾರಾಟ ಮಾಡುತ್ತಿರುವುದು ಬಯಲಾಗಿದೆ. ಹೀಗಾಗಿ ಗೋವಾ ಗಡಿಯಲ್ಲಿ ಚೆಕ್ ಪೋಸ್ಟ್ ನಿರ್ಮಾಣ ಮಾಡಿ ತಪಾಸಣೆ ನಡೆಸಿದ್ರೆ, ಆಹಾರ ಇಲಾಖೆ ಕಳೆದ 20 ದಿನದಲ್ಲಿ 300 ಕಡೆ ದಾಳಿ ನಡೆಸಿ 14 ಪ್ರಕರಣ ದಾಖಲು ಮಾಡಿದ್ದಾರೆ. ಕೆಲವೊಂದು ಕಂಪ್ಲೇಂಟ್ಸ್ ಬಂದಿದೆ. ಸೊ ಅದರ ಮೇಲೆ ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ಆಲ್ಮೋಸ್ಟ್ ಒಂದು 14 ಕಡೆ ರೈಡ್ ಮಾಡಿ ಕೇಸಸ್ ಅನ್ನು ಬುಕ್ ಮಾಡಿದ್ದಾರೆ. ಮೇನ್ ಇಶ್ಯೂ ಕಂಡು ಬಂದಿರೋದು ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿ ಡೊಮೆಸ್ಟಿಕ್ ಸಿಲಿಂಡರ್ ಅನ್ನು ಡೈವರ್ಟ್ ಮಾಡಿಕೊಂಡು ಅಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಅಂತ ಕಂಪ್ಲೇಂಟ್ ಬಂದಿದೆ. ಸೊ ಅದರದ್ದು ನಾವು ಸಿಲಿಂಡರ್ ಅನ್ನು ಸೀಸ್ ಮಾಡಿ ಮತ್ತೆ ಕೇಸ್ ಕೂಡ ಬುಕ್ ಆಗಿದೆ. ಆಲ್ಮೋಸ್ಟ್ ಒಂದು 300 ಮೇಲೆ ವಿಸಿಟ್ಸ್ ಅನ್ನು ಮಾಡಿದ್ದಾರೆ. ನಮ್ಮ ತಾಲೂಕ್ ಲೆವೆಲ್ ಅಲ್ಲಿ ಫುಡ್ ಇನ್ಸ್ಪೆಕ್ಟರ್ಸ್ ಮತ್ತೆ ತಹಶೀಲ್ದಾರ್ಸ್, DD ಫುಡ್ ಇನ್ಕ್ಲೂಡಿಂಗ್ DC CEO ಎಲ್ಲರೂ ಕೂಡ ವಿಸಿಟ್ ಮಾಡಿದ್ವಿ. ಆಲ್ಮೋಸ್ಟ್ ಒಂದು 300 ಜಾಸ್ತಿ ರೈಡ್ ಆಗಿದೆ. ಬಟ್ ಇಷ್ಟೇ ಕಂಪ್ಲೇಂಟ್ಸ್ ನಮಗೆ ಕಂಡು ಬಂದಿರೋದು ಒಂದು 14 ಕಂಪ್ಲೇಂಟ್ಸ್ ಆಗಿದೆ. ಸದ್ಯ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗೃಹ ಬಳಕೆ ಸಿಲಿಂಡರ್ಗೆ ಯಾವುದೇ ಕೊರತೆ ಇಲ್ಲ. ಕಮರ್ಷಿಯಲ್ ಸಿಲಿಂಡರ್ ಕೊರತೆ ಇದ್ರೂ 20% ಕಮರ್ಷಿಯಲ್ ಸಿಲಿಂಡರ್ ಅನ್ನ ನೀಡಲಾಗ್ತಿದೆ. ಆದ್ರೆ ಕೆಲವರು ಹಣದ ಆಸೆಗೆ ಸಿಲಿಂಡರ್ ಮಾರಾಟ ಮಾಡ್ತಿದ್ದು ಕೃತಕ ಅಭಾವ ಸೃಷ್ಟಿಯಾಗಿದೆ. ಹೆದರಿರುವ ಜನ ಅವಶ್ಯಕತೆ ಇಲ್ಲದಿದ್ರೆ ಡಬಲ್ ಬುಕ್ಕಿಂಗ್ ಮಾಡ್ತಿದ್ದಾರೆ. ಇದರ ಪರಿಣಾಮ ಜಿಲ್ಲೆಯ ಹಲವು ಭಾಗದಲ್ಲಿ ಹೋಟೆಲ್ ಉದ್ಯಮಗಳು ಬಾಗಿಲು ಮುಚ್ಚುತ್ತಿವೆ. ಹೀಗಾಗಿ ಜಿಲ್ಲಾಡಳಿತ ಇನ್ನಷ್ಟು ಕ್ರಮ ಕೈಗೊಳ್ಳಬೇಕಿದೆ. ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.